ತಮ್ಗೆ ಯಾವಾಗ ಗೊತ್ತಾಯಿತು ಹೇಗೆ? ನನ್ನ ಹೆಸರು ಸುರೇಶ್ ಅಂತ. ನಾನು ಬೆಳಗ್ಗೆ 7 o'clock ಎದ್ದು ನಾನು ಇಲ್ಲೇ ನಮ್ಮ ಹಾಲಲ್ಲಿ ನಂದೇನೋ ಲ್ಯಾಪ್ಟಾಪಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ಗಳು ಪೇ ಮಾಡ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ಹೊರಗಡೆ ಮಂಗಗಳು ಎಲ್ಲ ಕೋತಿಗಳ ಗಲಾಟೆ ಮಾಡ್ತಾಯಿತ್ತು. ಆಮೇಲೆ ಹೊರಗಡೆ ಹೋಗಿ ನೋಡಿದೆ, ಅಷ್ಟೊತ್ತಿಗೆ ಯಾರೋ ಫಾರೆಸ್ಟು, ಆಮೇಲೆ 7:30ಗಲ್ಲ, ಆಮೇಲೆ ಮಂಗ ಅವಾಗೇನು ಗೊತ್ತಾಗಲಿಲ್ಲ. ಆಮೇಲೆ ಇನ್ನು 1 hour ಆದಮೇಲೆ ನಾನು ಹೊರಗಡೆ ಯಾರು ಜೀಪೆಲ್ಲ ಬಂತು, ನೋಡಿದ್ರೆ ಫಾರೆಸ್ಟ್ ಜೀಪೆಲ್ಲ ಬಂದಿತ್ತು. ಅವಾಗ ಏನು ಅಂತ ಕೇಳುವಾಗ ಅವ್ರು ಹೇಳಿದ್ರು, ಆ ಕೊನೆ ಮನೆಯಲ್ಲಿ ಚಿರತೆ ಬಂದಿದೆಯಂತೆ, ಮೇಲೆ ಇದ್ರ ಮೇಲೆ ಕೂತಿದ್ದಂತೆ ಅಂತ ಹೇಳಿದ್ರು. ಸರಿ, ನಾನು ಆಮೇಲೆ ಅಷ್ಟೊತ್ತಿಗೆಲ್ಲ ಆಯಿತು. ಆಮೇಲೆ ಅವರೆಲ್ಲ ಸುಮಾರು ಒಂದು 1/2 hour ಓಡಾಡಿದ್ರು. ಇಲ್ಲ, ಅದು ಈಗಿಲ್ಲ, ಎಲ್ಲೋ ಹೋಗಿದೆ ಅಂತ ಹೇಳಿದ್ರು. ಆಮೇಲೆ ಬಂದು ನಾನು ಹಾಲಲ್ಲೇ ಕೂತಿದ್ದೆ. ಅಷ್ಟೊತ್ತಿಗೆ ಏನಾಗಿದೆ ಅಂದರೆ, ನಾನು 7 ಗಂಟೆಗೆ ನಾನು ಹಾಲಲ್ಲೇ, ಡೋರು ಯಾವಾಗಲೂ ಓಪನ್ ಮಾಡಲ್ಲ, ಬಟ್ ಇವತ್ತು ಸ್ವಲ್ಪ ಸೆಕೆ ಇತ್ತು ಅಂತ ನಾನು ಇಲ್ಲೇ ಇದ್ದೀನಲ್ಲ ಅಂತ ಡೋರ್ ಓಪನ್ ಮಾಡ್ಕೊಂಡು ಕೂತಿದ್ದೆ. ಓಪನ್ ಮಾಡಿ ಕೂತಿದ್ದಾಗ, ಅಂದರೆ ಅವಾಗಿನ್ನೂ ಚಿರತೆ ಬಂದಿರೋ ವಿಷಯ ಗೊತ್ತಿರಲಿಲ್ಲ. ನಾನು ಇಲ್ಲೇ ಹಾಲಲ್ಲಿ ಕೂತಿದ್ದಾಗಲೇ ಅದು ಒಳಗೆ ಎಂಟ್ರ್ ಆಗ್ಬಿಟ್ಟಿದೆ. ನಾನು ಕೂತಿದ್ದೀನಿ, ನಾನು ಸ್ವಲ್ಪ ಈ ಕಡೆ ಸೈಡಲ್ಲಿದ್ದೆ, ನನಗೆ ಗೊತ್ತಾಗಿಲ್ಲ, ಒಳಗಡೆ ಹೋಗ್ಬಿಟ್ಟಿದೆ ಅದು. ಹೋಗಿ ಕಾಟಳಿ ಸೇರಿದೆ. ಆಮೇಲೆ ಇವರು ಚಿರತೆ ಬಂದಿದೆ ಅಂದಮೇಲೆ ಡೋರೆಲ್ಲ ಹಾಕ್ಕೊಂಡು ನಾವು ಸೇಫಾಗಿ ಒಳಗಡೆ ಇದ್ದು. ಆಮೇಲೆ ನನ್ನ ಮಿಸಸ್ ಆಮೇಲೆ ಮೇಡ್ ನಮ್ಮ ಕೆಲಸದವ್ರು ಬಂದರು. ಅವ್ರು ಬಂದು ಕಸ ಗುಡ್ಸೋಕ್ಕೆ ಅಂತ ಹೋದಾಗ ಅಲ್ಲಿ ಚಿರತೆ ಇದೆ ಅಂತ ಅವ್ರು ಅಂದರು. ಮೂಲೆಯಲ್ಲಿ ಏನೋ ಕೂತಿದೆ ಅಂತ. ಅಷ್ಟೊತ್ತಿಗೆ ನನ್ನ ಮಿಸಸ್ಸು ಒಳಗೋಗ್ಬಿಟ್ಟಿದ್ದಾರೆ. ನಾನು ಇಲ್ಲೇ ಕೂತಿದ್ದೆ, ನಾನು ಅಷ್ಟು ನೋಟಿಸ್ ಮಾಡಿಲ್ಲ. ಇವ್ರು ಬಂದು ಚಿರತೆ ಅಂದರು. ಸರಿ, ಆ ಚಿರತೆ ಅಂದೆ, ಇರು ಅಂದೆ. ಅಷ್ಟೊತ್ತಿಗೆ ಅವಳು ಮತ್ತೆ ಬಂದವಳು ಮತ್ತೆ ವಾಪಸ್ ಒಳಗೆ ಹೋಗಿ ನಮ್ಮ ಅಮ್ಮನ್ನ ಎಳ್ಕೊಬಂದ್ಬಿಟ್ಲು. ಅವ್ರಿಗೆ ವಾಕರ್ ಸಮೇತ ಹಂಗೆ ಎಳ್ಕೊಬಂದ್ಬಿಟ್ಲು. ನಾನು ಇದೇನು ಮತ್ತೆ ಚಿರತೆ ಅಂತ ಹೇಳಿ ಮತ್ತೆ ಒಳಗಡೆ ಹೋಗಿದೆಯಲ್ಲ ನೀನು ಅಂತ. ಅದೇ ಆಮೇಲೆ ಎಳ್ಕೊಬಂದು ಇಬ್ಬರು ಬಿದ್ದುಬಿಟ್ರು. ನಾನು ಇಮಿಡಿಯೇಟ್ ಹೋಗಿ ಅಲ್ಲಿ ಡೋರ್ ಕ್ಲೋಸ್ ಮಾಡಿಬಿಟ್ರು ರೂಮ್ದು. ಆಮೇಲೆ ಇಲ್ಲಿಗೆ ಕರ್ಕೊಬಂದೆ, ನಮ್ಮ ಅಮ್ಮನ ಕರ್ಕೊಬಂದು ಮಲಗಿಸ್ದೆ ರೂಮಲ್ಲಿ, ಬೇರೆ ರೂಮಲ್ಲಿ. ಬೆಳಗ್ಗೆಯಿಂದಲೂ ಚಿರತೆ ಹುಡುಕ್ತಾ ಇದ್ದಾರೆ. ಬೆಳಗ್ಗೆ 7:30 ಸ್ವಲ್ಪ ಹೊರಗಡೆ ಅವರು ಲಾಸ್ಟ್ ಹೌಸಲ್ಲಿ ಅವ್ರು ಕಂಡಿದೆ ಅಂತ ಫೋನ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಬಂದು ನೋಡಿದಾಗ ಅದು ಅಷ್ಟೊತ್ತಿಗೆ ಅಲ್ಲಿ ಇಲ್ಲ, ಹೋಗಿದೆ ಬಿಡಿ, ಅದು ಚಿರತೆ ಅಲ್ಲ ಅಂತ ಕಾಣುತ್ತೆ, ನಿಮ್ಗೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅವರು ಹೇಳಿದ್ದಾರೆ. ಚಿರತೆನೂ ಇದ್ದರೂ ಇರ್ಬೋದು, ಇಲ್ಲದೇ ಇರ್ಬೋದು, ಅದು ಚಿರತೆ ಇಲ್ಲಿಗೆ ಬರೋ ಚಾನ್ಸ್ ಇಲ್ಲ ಅಂತ. ಸರಿ, ಆಮೇಲೆ ಚಿರತೆ ಇಲ್ಲಿ ಬಂದಿದೆ. ಆಮೇಲೆ ನಾವು ಡೋರೆಲ್ಲ ಕ್ಲೋಸ್ ಮಾಡಿ ನಾವು ಆಮೇಲೆ ಫಾರೆಸ್ಟು ಇವರು ಪೊಲೀಸಿಗೆಲ್ಲ ಫೋನ್ ಮಾಡಿದು ಅವರೆಲ್ಲ ಬಂದರು. ಈಗ ಅದೇ ಇವರು ವೆಟರ್ನರಿ ಡಾಕ್ಟ್ರು ಬಂದಿದ್ದಾರೆ, ಸೆಡೇಷನ್ನು ಇದು ಮಾಡಲಿಕ್ಕೆ ಎಲ್ಲ ಅಟೆಂಪ್ಟ್ ಮಾಡ್ತಾಯಿದ್ದಾರೆ. ಇದು ಮನೆ ಮಾಲೀಕರ ಮಾತು. ನೀವು ನೋಡ್ತಾ ಇರ್ಬೋದು ಈ ಒಂದು ಮನೆಯನ್ನು. ಇದೇ ಮನೆಯ ಒಳಭಾಗದಲ್ಲಿ ಹಾಲ್ನಲ್ಲಿ ಕುಳಿತಿದ್ರು. ಇದೇ ಒಂದು ಸ್ಥಳದಲ್ಲಿ ಬಂದಿರುವಂಥದ್ದು. ಈಗಾಗಲೇ ಅರಣ್ಯ ಇಲಾಖೆಯ ಸಾಕಷ್ಟು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ತೊಡ್ಕೊಂಡಿದ್ದಾರೆ. ರೂಮ್ನ ಒಳಭಾಗದಲ್ಲಿ ಆ ಚಿರತೆಯನ್ನು ಲಾಕ್ ಮಾಡಿ ಬಂದಿರುವಂಥದ್ದು. ಅಂದರೆ ಮನೆ ಮಾಲೀಕರು ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲೇ ಚಿರತೆ ಎಂಟ್ರಿ ಕೊಟ್ಟಿರುವಂಥದ್ದು. ಆ ರೂಮ್ನ ಒಳಭಾಗದಲ್ಲಿ ಆ ಚಿರತೆ ಇರುವಂಥದ್ದು. ಈಗ ನೀವೇನು ರೂಮ್ ನೋಡ್ತಾ ಇದ್ದೀರಾ, ಇದೇ ರೂಮ್ನ ಒಳಭಾಗದಲ್ಲಿ ಇರುವಂಥದ್ದು. ಈಗಾಗಲೇ ಅರಣ್ಯ ಇಲಾಖೆಯವರು ಅದನ್ನ ಖಚಿತಪಡಿಸ್ಕೊಂಡಿದ್ದಾರೆ ಮತ್ತು ಕಾರ್ಯಾಚರಣೆ ನಡೆಸಲಿಕ್ಕೆ ಈಗೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಕಾರ್ಯಾಚರಣೆ ನಡೆಸೋದು, ಎಲ್ಲರನ್ನೂ ಹೊರಗೆ ಕಳಿಸಿ, ಯಾಕಂದರೆ ನಿಶ್ಶಬ್ದವಾಗಿರಬೇಕು, ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ. ಅದೇ ಒಂದು ರೂಮ್ನಲ್ಲಿ, ಏನು ಆ ರೂಮ್ನ ನೋಡಿದ್ರಿ, ಆ ರೂಮ್ನಲ್ಲಿ ಅಜ್ಜಿ ಒಳಗಡೆ ಇದ್ದರು. ಅಜ್ಜಿ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಚಿರತೆ ಎಂಟ್ರಿಯನ್ನು ಕೊಟ್ಟಿತ್ತು. ಇಲ್ಲಿದ್ದಂಥವರು ಏನಿದ್ದಾರೆ ಅವರೇ ಅಜ್ಜಿಯನ್ನು ಸಹ ಕರೆದುಕೊಂಡು ಅವರು ಸಹ ಹೊರಗೆ ಬಂದು ಅಲ್ಲಿ ಜೀವ ಉಳಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ. ಸರ್, ಹೇಗೆ ಕಾರ್ಯಾಚರಣೆ ಆಗ್ತಾ ಇದೆ? ಒಂದು 5 minutes. ಈಗ ನಿಮ್ಮನ್ನು ನಾವು ಆಲ್ರೆಡಿ ನೋಡ್ತೀವಿ, ಅದು ಪಾರ್ಷಿಯಲ್ ಕಾಣಿಸ್ತಾ ಐತೆ, ಆಲ್ರೆಡಿ ಮುಚ್ಕೊಂಡು ಬಿಟ್ಟಿದೆ. ನಮ್ಗೆ ಎಕ್ಸಾಕ್ಟ್ ಬಾಡಿ ವೇಟ್ನೂ ಅಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಸ್ಟಿಮೇಟ್ ಮಾಡಿದ್ವಿ ಸಮ್ವೇರ್ ಅರೌಂಡ್ 40 to 45 kg ಇದೆ ಅಂತ ಅಂದ್ಬಿಟ್ಟು. ಈಗ ಅದಕ್ಕೆ ಡಾಟ್ ಮಾಡ್ಕೊಳ್ತೀವಿ. ಡಾಟ್ ಆದಮೇಲೆ ಸೆಡೇಟ್ ಆದಮೇಲೆ ನಿಮ್ಮನ್ನು ಹೊರಗಡೆ. ನಗರ ಪ್ರದೇಶ ಹೆಂಗೆ ಬರ್ತದೆ ಮಧ್ಯಕ್ಕೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ DCF ಅವ್ರ ಪರ್ಮಿಷನ್ ತಿರುತ್ತಾರೆ, ಅವ್ರನ್ನ ನಾವು ಝೂಯಿಂದ ಮಾಡ್ತಾ ಇದ್ದೀವಿ. ಸೆಡೇಷನ್ ಅಷ್ಟೇ ಮಾಡ್ತಾ ಇದ್ದೀವಿ. ನಾನು ಡಾಕ್ಟರ್ ಶಶಿಧರ್ ಅಂತ ಸಹಾಯಕ ನಿರ್ದೇಶಕರು ಝೂ. ಉಳಿದುದನ್ನು DCF ಸಾಹೇಬ್ರನ್ನ ಕೇಳ್ಕೊಬೇಕು. ಇದು ಈಗಾಗಲೇ ಏನು ಮೈಸೂರು ಮೃಗಾಲಯದಿಂದಲೂ ಸಹ ವೈದ್ಯಾಧಿಕಾರಿಗಳು ಬಂದು ಕಾರ್ಯಾಚರಣೆ ನಡೆಸುವಂಥ ಕೆಲಸ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಚಿರತೆಯನ್ನು ಸುರಕ್ಷಿತವಾಗಿ ಇಲ್ಲಿಂದ ಸೆರೆ ಹಿಡಿದು ಬೇರೆ ಕಡೆಗೆ ವರ್ಗಾಯಿಸುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.